ಅವನ ಮನೆಯಲ್ಲಿರುವ ಅವನು ಪೂಜಿಸ್ತಾ ಇದ್ದಂಥ ಆ ಶಿವಲಿಂಗ ಏನಿತ್ತು ಅದರ ಕಡೆ ಅವನ ಚಿತ್ತ, ಅವನ ಮನಸ್ಸು ಹೋಗುತ್ತೆ. ಶಿವನು ನನ್ನ ಆರಾಧನೆಯನ್ನ, ಗುಪ್ತ ಆರಾಧನೆಯನ್ನ ಮೆಚ್ಚಿ ಒಂದು ದಿನ ಭೂಮಿಯಲ್ಲಿ ತನ್ನ ಭಕ್ತನೆಂದು ಪ್ರಸಿದ್ಧಿಯನ್ನು ಹೊಂದುವನೆಂದು ಭಾವಿಸುತ್ತಾ ಸಂತಸ ಪಡುತ್ತಾನೆ. ಮಧುರಾಮ್ರ ರುಚಿಯ ಶಿವಲಿಂಗಮಂ ತಾಗೆ. ಆ ಒಂದು ಅಂಬಲಿಯ ಒಂದು ತೊಟ್ಟು ಎಲ್ಲಿಗೆ ಬಿತ್ತು? ಶಿವಲಿಂಗಕ್ಕೆ ತಾಗಿ. ಎಲ್ಲರಿಗೂ ನಮಸ್ಕಾರ. ನಾನು ಸವಿತಾ AP, ಕನ್ನಡ ಉಪನ್ಯಾಸಕಿ, ವಿದ್ಯಾಶ್ರಮ ಪದವಿ ಪೂರ್ವ ಕಾಲೇಜು, ಮೈಸೂರು. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ಪ್ರಥಮ PUCಗೆ ಸಂಬಂಧಪಟ್ಟ ಹಾಗೆ ಕಾವ್ಯ ಭಾಗ 3 ಹರಿಹರ ಕವಿ ಬರೆದಿರುವಂತಹ ಕಾವ್ಯ ದೇವನೊಲಿದನ ಕುಲವೇ ಸತ್ಕುಲಂ, ಈ ಒಂದು ಕಾವ್ಯದ ಬಗ್ಗೆ ತಿಳ್ಕೊಂಡ್ವಿ. ಅದರಲ್ಲಿ ಕವಿಯ ಪರಿಚಯ, ರಗಳೆಯ ಕವಿ ಹರಿಹರ, ಹಾಗೆ ಆ ಪದ್ಯದ ಆಶಯ ಏನು ಎಂಬುದನ್ನು ತಿಳ್ಕೊಂಡ್ವಿ. ಅದರ ನಂತರ ಆ ಒಂದು ಪದ್ಯದಲ್ಲಿ ಬರುವಂತಹ ನಮ್ಮ ಮಾದರ ಚೆನ್ನಯ್ಯನ ಭಕ್ತಿ ಎಂಥದ್ದು, ಅಂತರಂಗದ ಭಕ್ತಿಯನ್ನು ಹಾಗೂ ಬಹಿರಂಗದ ಅವನ ಕಾಯಕದ ಬಗ್ಗೆ ತಿಳಿದುಕೊಂಡೆವು. ಶಿವನ ಮೇಲೆ ಆ ಒಂದು ಮಾದಿಗರ ಚೆನ್ನಯ್ಯನಿಗೆ ಇರುವಂತಹ ಭಕ್ತಿ, ಗುಪ್ತವಾಗಿ ಶಿವನನ್ನ ಅರ್ಚನೆ ಮಾಡುತ್ತಾ, ಶಿವನನ್ನ ಪೂಜಿಸುತ್ತಾ, ತನ್ನ ಕಾಯಕವಾದಂಥ ಚೋಳರಾಜನ ಒಂದು ಕುದುರೆಗೆ ಮೇವನ್ನ ತರುವಂತ ಕೆಲಸವನ್ನ ಮಾಡಿಕೊಂಡು ಆ ಚೆನ್ನಯ್ಯ ತನ್ನ ಒಂದು ಭಕ್ತಿಯನ್ನ ಗುಪ್ತವಾಗಿಟ್ಕೊಂಡು ಇರುವಂತಹ ವಿಚಾರವನ್ನ ನಾವು ತಿಳ್ಕೊಂಡ್ವಿ. ಮುಂದೆ ಚೆನ್ನಯ್ಯ ಯಾವ ರೀತಿ ಆ ಒಂದು ಶಿವಭಕ್ತಿಯನ್ನ ತೋರ್ಪಡಿಸ್ತಾನೆ ಅಥವಾ ಶಿವಭಕ್ತಿಯ ಬಗ್ಗೆ, ಆ ಚೆನ್ನಯ್ಯನ ಶಿವಭಕ್ತಿಯ ಬಗ್ಗೆ ನಾವು ಇಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಬನ್ನಿ. ತಂದು ಸಿಂಹಾಸನದ ಮೇಲೆ ಬಿಜಯಂಗೈಸಿ, ಸಂದಣಿಪ ನೇಹದಿಂ ಪೋರೈಸಿ ಹಾರೈಸಿ, ಪರಿಮಳದ ತಿರುಳೆ ಎನಿಪ್ಪ ಮೊಲ್ಲೆ ಮಲ್ಲಿಗೆಗಳಿಂ, ಹರವರಿಯ ಕಂಪಿಡುವ ಸಂಪಂಗಿಯರ್ಗಳಿಂ, ಮರುಗದವನಂ ಪಚ್ಚೆ ಪಡ್ಡಳಿಯ ಪೂಗಳಿಂ, ಸುರಗಿ ಸುರಹೊನ್ನೆ ಚಂಗಣಿಗೆಲೆಯ ಪೂಗಳಿಂ, ಸಂಗಡಿಸಿ ಸಿಂಗರಿಸಿ ಹೋಂಗಿ ಹೊರೆ ಏರುತಂ, ಲಿಂಗ ಪೂಜೆಗಳೊಳಗೆ ಮನವಿಟ್ಟು ಮೀರುತಂ, ಬಂದು ತೃಣಜಾಲಮಂ ಕೊಯ್ದೆನ್ ಎತ್ತಿನೊಳು ಹೇರಿ, ಸಂದ ಪುಳಕಂಗಳಂ ತನ್ನ ಮೈಯೊಳು ಹೇರಿ. ಈ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಏನೇನ್ ಬರುತ್ತೆ ಅಂದ್ರೆ, ಈ ಮಾದರ ಚೆನ್ನ ತನ್ನ ಶಿವನ ಪೂಜೆಯನ್ನ ಯಾವ ರೀತಿ ಮಾಡ್ತಾನೆ ಅನ್ನೋದನ್ನ ನಾವು ತಿಳ್ಕೊಳ್ತಾ ಬರ್ತೀವಿ. ನೋಡಿ, ಕಳೆದ ತರಗತಿಯಲ್ಲಿ ಹೇಗ್ ತಿಳ್ಕೊಂಡ್ವಿ ಅಂದ್ರೆ, ಮಾದರ ಚೆನ್ನ ಅಂದ್ರೆ ಚೋಳರಾಜನ ಒಂದು ಆಸ್ಥಾನದ ಬಗ್ಗೆ, ಆ ಚೋಳರಾಜನ ರಾಜ್ಯದ ಬಗ್ಗೆ, ಕಾವೇರಿ ನದಿ ಹರಿಯ ಒಂದು ವರ್ಣನೆಯ ಬಗ್ಗೆ, ಹಾಗೆ ಆ ಚೋಳ ರಾಜ್ಯದಲ್ಲಿದ್ದಂಥ ಈ ಶಿವಭಕ್ತನಾದಂತಹ, ಮಾತಿಗೆ ನಿಲುಕದ ಶಿವಭಕ್ತನಾದಂಥ ಮಾದರ ಚೆನ್ನಯ್ಯನ ಗುಪ್ತ ಭಕ್ತಿಯ ಬಗ್ಗೆ ತಿಳ್ಕೊಂಡ್ವಿ. ಆ ಗುಪ್ತ ಭಕ್ತಿ ಹೇಗ್ ಮಾಡ್ತಾ ಇದ್ದ ಅಂದ್ರೆ, ಅವನ ಕಾಯಕದ ಜೊತೆಗೆ ಮಾಡ್ತಾ ಇದ್ದ, ಆದ್ರೆ ಯಾರಿಗೂ ಅದು ತಿಳಿತಾ ಇರಲಿಲ್ಲ. ಅವನು ಕಾಂತಾರಕ್ಕೆ ಹೋಗಿ ಕಾಂತಾರದಲ್ಲಿ ಸಿಗುವಂತಹ ಒಂದು ಹೂಗಳ ಬಗ್ಗೆ ಇಲ್ಲಿ ವರ್ಣಿಸ್ತಾ ಇದ್ದಾರೆ. ಅವನು ಯಾವ್ಯಾವ ರೀತಿಯ ಹೂಗಳನ್ನ ತಂದು ಆ ಒಂದು ಪೂಜೆಯನ್ನ ಮಾಡ್ತಾ ಇದ್ದ ಅಂತ. ಕಾಂತಾರಕ್ಕೆ ಹೋಗಿ ನದಿಯ ದಡದಲ್ಲಿ ಚಿಗುರೆಲೆಗಳನ್ನ, ಮಣ್ಣಿನ ದಿಣ್ಣೆಯ ಮೇಲೆ ಚಿಗುರೆಲೆಗಳನ್ನ ಹಾಸಿ, ಅದರ ಮೇಲೆ ಲಿಂಗವನ್ನ ಕೂರಿಸಿ ಹೇಗೆ ಮಾಡ್ತಾನೆ? ತಂದು ಸಿಂಹಾಸನದ ಮೇಲೆ ಬಿಜಯಂಗೈಸಿ. ಬಿಜಯಂಗೈಸಿ ಅಂದ್ರೆ ಕೂರಿಸಿ. ಯಾರನ್ನ ಕೂರಿಸಿ? ಆ ಒಂದು ಲಿಂಗವನ್ನ ಆ ಚಿಗುರೆಲೆಯ ಹಸಿರಿನ ಒಂದು ಸಿಂಹಾಸನ ತರ ಮಾಡಿ, ಆ ಎಲೆಗಳ ಸಿಂಹಾಸನ ಮಾಡಿ ಅದರ ಮೇಲೆ ಲಿಂಗವನ್ನ ಕೂರಿಸಿ. ಬಿಜಯಂಗೈಸಿ ಅಂದ್ರೆ ಕೂರಿಸಿ. ಸಂದಣಿಪ ನೇಹದಿಂ ಪೋರೈಸಿ ಹಾರೈಸಿ. ಸಂದಣಿಪ ನೇಹದಿಂ, ಸಂದಣಿಪ ಅಂದ್ರೆ ಮನಸಾರೆ ಪ್ರೀತಿಯಿಂದ ಸ್ನೇಹದಿಂದ
ಪೂರೈಸಿ ಹಾರೈಸಿ ಆ ಒಂದು ಲಿಂಗಕ್ಕೆ ಅರ್ಚಿಸಿ ಒಂದು ಪ್ರೀತಿಯನ್ನ ಸುರಿದು ಪರಿಮಳದ ತಿರುಳೆ ಎನಿಪ್ಪ ಮೊಲ್ಲೆ ಮಲ್ಲಿಗೆಗಳಂ ಅಂದ್ರೆ ಪರಿಮಳ ಯುಕ್ತವಾದಂತ ಪರಿಮಳಕ್ಕೆ ಹೆಸರುವಾಸಿಯಾಗಿರುವಂತ ಮೊಲ್ಲೆ ಅಂದ್ರೆ ಆ ಮಲ್ಲಿಗೆ ಹೂಗಳು, ಹರಹವರಿಯ ಕಂಪಿಡುವ ಸಂಪಂಗೆ ಅಂದ್ರೆ ಹರಿಗೆ ಇಷ್ಟವಾಗಿರುವಂತಹ ಅದರ ಒಂದು ಸುವಾಸನೆ ಪ್ರೀತಿಯಾಗಿರುವಂತ ಕಂಪಿಡುವ ಅಂದ್ರೆ ಸುವಾಸನೆ ತುಂಬಿರುವಂತ ಸಂಪಿಗೆಯಿಂದ, ಮರುಗ ದವನಂ ಯಾವುದು ಸಂಪಿಗೆ ಮಲ್ಲಿಗೆ ಮರುಗ ದವನಂ ಪಚ್ಚೆ ಪಡ್ಡಳಿಯ ಪೂಗಳಂ ಇದೆಲ್ಲ ಕಾಡಿನಲ್ಲಿ ಸಿಗುವಂತಹ ಹೂಗಳು. ಹಾಗೆ ಸುರಗಿ ಸುರಹೊನ್ನೆ ಚಂಗಣಿ ಗಿಲೆಯ ಪೂಗಳಿಂ ಸಂಗಡಿಸಿ ಸಿಂಗರಿಸಿ, ಸಂಗಡಿಸಿ ಅಂದ್ರೆ ಸಂಗ್ರಹಿಸಿ ಈ ಎಲ್ಲಾ ಹೂಗಳನ್ನ, ಯಾವುದೆಲ್ಲ ಹೂಗಳನ್ನ, ಮಲ್ಲಿಗೆ, ಸಂಪಿಗೆ, ಮುರುಗ, ದವನಂ, ಪಚ್ಚೆ ಪಡ್ಡಳಿಯ ಪೂಗಳು, ಸುರಗಿ ಸುರಹೊನ್ನೆ ಹಾಗೆ ಚಂಗಣಿಗೆಲೆಯ ಹೂಗಳನ್ನೆಲ್ಲ ಆ ಒಂದು ಕಾಡಿನಲ್ಲಿ ಆ ಕಾಂತಾರದಲ್ಲಿ ಸಿಗುವಂತ ಈ ಎಲ್ಲ ಹೂಗಳನ್ನ ಸಂಗ್ರಹಿಸಿ ಅವನು ಸಿಂಗರಿಸಿ, ಯಾರಿಗೆ, ಆ ಒಂದು ಶಿವಲಿಂಗಕ್ಕೆ ಸಿಂಗರಿಸಿ ಹೊಂಗಿ ಹೊರೆ ಏರುತಂ ಲಿಂಗ ಪೂಜೆಗಳೊಳಗೆ ಮನವಿಟ್ಟು ಮೀರುತಂ ಅಂದ್ರೆ ಆ ಲಿಂಗಕ್ಕೆ ಸಿಂಗರಿಸಿ ಆ ಲಿಂಗದ ಪೂಜೆಯನ್ನ ಮನಸಾರೆ ಆ ಪೂಜೆಯನ್ನ ಮಾಡಿ ಬಂದು ತೃಣಜಾಲಮಂ ಕೊಯ್ದು ಎತ್ತಿನೊಳು ಏರುತ್ತಾ ಅಂದ್ರೆ ತೃಣಜಾಲಮಂ ಅಂದ್ರೆ ಅದಾದ್ಮೇಲೆ ಯಾವುದು ಆ ಲಿಂಗ ಪೂಜೆಯನ್ನ ಮನಸಾರೆ ಮಾಡಿ ಆ ಒಂದು ತೃಪ್ತಿ ಪಟ್ಕೊಂಡು ಆಮೇಲೆ ಅವನೇನ್ ಮಾಡ್ತಾನೆ, ತೃಣಜಾಲಮಂ ಆ ಒಂದು ಕುದುರೆಗೆ ಬೇಕಾದಂತ ಹುಲ್ಲನ್ನ ಕತ್ತರಿಸಿ ಕೊಯ್ದು ಎತ್ತಿನೊಳ್ ಹೇರಿ ಅವನ ಎತ್ತಿನ ಮೇಲೆ ಅದನ್ನ ಹಾಕೊಂಡು ಏರಿ ಸಂದ ಪುಳಕಗಳಂ ತನ್ನ ಮೈಯೊಳು ಏರಿ, ಸಂದ ಪುಳಕ ಅಂದ್ರೆ ಆ ಲಿಂಗಕ್ಕೆ ಪೂಜೆ ಮಾಡಿ ತೃಪ್ತಿಯಾದಂತಹ ಒಂದು ಸಂತೋಷವನ್ನ ತನ್ನ ಮೈಯಲ್ಲಿ ಇರಿಸಿಕೊಂಡು ಮೈಯೊಳಗೆ ತುಂಬಿಕೊಂಡು ಮೈ ಮತ್ತು ಮನಸ್ಸು ಎಲ್ಲ ಲಿಂಗಾರ್ಚನೆಯಿಂದ ಅಂದ್ರೆ ಅವತ್ತು ಅವನು ಮಾಡಿರುವಂತ ಪೂಜೆಯಿಂದ ಸಂತೃಪ್ತಗೊಂಡು ಸಂತೋಷದಿಂದ ಅವನು ಬರ್ತಾನೆ ಅನ್ನೋದನ್ನ ಈ ಒಂದು ಪ್ಯಾರಾಗ್ರಾಫ್ ಅಲ್ಲಿ ನಾವು ನೋಡ್ತೀವಿ. ನೋಡಿ ಅದರ ಒಂದು ಭಾವಾರ್ಥ, ಚೆನ್ನಯ್ಯ ಕಾಡಿನಲ್ಲಿ ನಿರ್ಮಲವಾದ ನದಿ ತೀರದಲ್ಲಿ ಗಮಗಮಿಸುವ ಮಲ್ಲಿಗೆಯ ಮಂಟಪದ ತಣ್ಣೆಳಲಿನಲ್ಲಿ ಮೃದುವಾದ ಮರಳ ದಿಣ್ಣೆಯ ಮೇಲೆ ಚಿಗುರಿನ ಹಾಸನ್ನು ಹಾಸಿ ಪರಿಮಳಯುಕ್ತವಾದಂತಹ ಗಮಗಮಿಸುವ ಸಂಪಿಗೆ ಮಲ್ಲಿಗೆ ಈ ಹೂಗಳನ್ನ ಸಂಗಡಿಸಿ ಅಂದ್ರೆ ಅದನ್ನ ಒಟ್ಟಾಗಿಸಿ ತಂದು ಲಿಂಗ ಮೊಲ್ಲೆ ಮಲ್ಲಿಗೆಗಳನ್ನು ಪರಿಸರದ ಸುತ್ತೆಲ್ಲ ಸುವಾಸನೆಯನ್ನ ಬೀರುವ ಸಂಪಿಗೆಯ ಮೊಗ್ಗುಗಳಿಂದ ಮರುಗ ದವನ ಪಚ್ಚೆ ಪದ್ದಳಿಯ ಹೂಗಳಿಂದ ಸುರಗಿ ಸುರಹೊನ್ನೆ ಚಂಗಣಿಗಳೆಯ ಹೂಗಳನ್ನು ಸಂಗ್ರಹಿಸಿ ಸಿಂಗರಿಸಿ ಪೂಜಿಸುತ್ತಾನೆ. ಈ ರೀತಿಯಾಗಿ ಅವನು ಎಲ್ಲಾ ರೀತಿಯ ಹೂಗಳನ್ನ ಸಂಗ್ರಹಿಸಿ ಆ ಶಿವಲಿಂಗವನ್ನ ಪೂಜಿಸಿ ಮನಸ್ಸನ್ನ ತೃಪ್ತಿಪಡಿಸ್ಕೊಂಡು ಅವನ ಕಾಯಕ ಏನಿದೆ ಆ ಕುದುರೆಗೆ ಬೇಕಿರುವ ಹುಲ್ಲನ್ನ ಕತ್ತರಿಸಿಕೊಂಡು ಆ ಒಂದು ಎತ್ತಿನ ಮೇಲೆ ಹೇರಿಕೊಂಡು ಮೈಯೊಳಗೆ ಸಂತೋಷ, ಮನಸ್ಸು ಮತ್ತು ಮೈಯಲ್ಲಿ ಸಂತೋಷವನ್ನ ತುಂಬಿಕೊಂಡು ಅವನು ಬರ್ತಾನೆ ಅನ್ನೋದನ್ನ ನಾವಿಲ್ಲಿ ನೋಡಿದ್ವಿ. ಮುಂದೆ ನೋಡಿ, ನಡೆತಂದು ಚೋಳನ ತುರಂಗ ನಿಳಯದ ಮುಂದೆ ಒಡನೆ ಯವ ರೋಪಾದಿಯಲ್ಲಿ ನೂಂಕಿ ಬರದಿಂದೆ ಬಳಲುತ್ತ ಬಂದು ನಿಜ ನಿಳೆಯದೊಳು ಕುಳ್ಳಿರ್ದು ತೊಳಿಪ ಶಿವಲಿಂಗ ದತ್ತಂ ಚಿತ್ತಂ ಸಾರ್ದು ಇರೆ ಬೋನಮಂ ಪಿಡಿದರಲ್ಲಿ ತಮ್ಮರಸಿಯರು ಹರನಿತ್ತುದಂ ಭಕ್ತಿಯಿಂದ ಕಡುಬಡವೆಯರು ಲಿಂಗ ಪ್ರಸಾದಮಂ ಸಾದರಮಂ ಕೈಕೊಂಡು ಜಂಗಮನ್ ಇದಾನ್ನಿಪ್ಪಮಂ ಸುಖ ಮನೆ ಎಡೆಗೊಂಡು ಈ ತೆರದೊಳ್ 60 ವತ್ಸರಮಂ ನಡೆ ಉತ್ತಿದೆ
ಭೂತಳದೊಳ್ ಅತಿ ಗುಪ್ತ ಪೂಜೆ ದಳವೇರುತ್ತಿರೆ. ನಡೆತಂದು ಚೋಳನ ತುರಂಗ ನಿಳಯದ ಮುಂದೆ. ಅಂದ್ರೆ ಹಾಗೆ ಮನಸ್ಸು ಸಂತೋಷದಿಂದ ಅವನು ಹಾಗೆ ಆ ಹುಲ್ಲನ್ನ, ಎತ್ತಿನ ಮೇಲೆ ಹಾಕೊಂಡು ಬಂದಂತ ಹುಲ್ಲನ್ನ ಆ ಚೋಳನ ತುರಂಗ ಇದೆಯಲ್ಲ, ಯಾವುದು ಕುದುರೆ ಲಯ, ನಿಳಯ ಅಂದ್ರೆ ಲಯ, ಅಂದ್ರೆ ಅದು ನಿಳಯ ಅಂದ್ರೆ ಏನು, ತುರಂಗ ನಿಳಯ ಅಂದ್ರೆ ಕುದುರೆ ಲಯ, ಕುದುರೆ ವಾಸ ಮಾಡುವಂತ, ಕುದುರೆಯನ್ನ ಸಾಕುವಂತ ಜಾಗ ಅದು. ಅಲ್ಲಿ ಒಡನೆ ರೋಪಾದಿಯಲ್ಲಿ ನೂಕಿ ಬರದಿಂದ, ಅಂದ್ರೆ ಅದನ್ನ ಹುಲ್ಲನ್ನ ಎಲ್ಲಿ ಹಾಕ್ಬೇಕೋ ಎಲ್ಲಿ ಇಡಬೇಕೋ ಆ ಒಂದು ಜಾಗದಲ್ಲಿ, ಹುಲ್ಲಿಡುವಂತಹ ಜಾಗದಲ್ಲಿ ನೂಕಿ, ನೂಕಿ ಅಂದ್ರೆ ತುಂಬಾ ಭರದಿಂದ, ಅಂದ್ರೆ ಒಡನೆ ಕೂಡಲೇ ತಕ್ಷಣ ಅವನು ಆ ಹುಲ್ಲನ್ನ, ಆ ಒಂದು ಎತ್ತಿನ ಮೇಲೆ ಹಾಕೊಂಡಿದ್ದಂತ ಹುಲ್ಲನ್ನ ಕೆಳಗಿಳಿಸಿ ಆ ತುರಂಗದ ನಿಲಯದ ಒಳಗಡೆ ಎಲ್ಲಿ ಹುಲ್ಲನ್ನ ಇಡ್ತಾರೋ ಆ ಜಾಗದಲ್ಲಿ ಇಡ್ತಾನೆ. ಬಳಲುತ್ತ ಬಂದು ನಿಜ ನಿಳೆಯದೊಳು ಕುಳ್ಳಿರ್ದು. ನಿಜ ಅಂದ್ರೆ ಅವನ ನಿಜ ನಿಳೆಯ ಅಂದ್ರೆ ಅವನು ವಾಸದ ಸ್ಥಾನದಲ್ಲಿ ಅವನು ತುಂಬಾ ಬಳಲಿದ್ದು, ತುಂಬಾ ಒಂದು ಸುಸ್ತಾಗಿದ್ದು ಅವನು ಎಲ್ಲಿಗೆ ಬರ್ತಾನೆ, ಅವನ ಮನೆಗೆ ಬಂದು ಅವನ ಮನೆಯಲ್ಲಿ ಕೂತ್ಕೊಳ್ತಾನೆ. ಕುಳ್ಳಿರ್ದು ಅಂದ್ರೆ ಕುಳಿತುಕೊಂಡು ಇರ್ಬೇಕಾದ್ರೆ ತೊಳಿಪ ಶಿವಲಿಂಗ ದತ್ತ ಚಿತ್ತಂ ಸಾರ್ದು, ಅಂದ್ರೆ ಹಾಗೆ ಒಂದು ಬಳಲಿಕೆಯಲ್ಲಿ ಕೂತಿದ್ದಾಗ ಅವನ ಚಿತ್ತ, ಅವನ ಮನಸ್ಸು, ಅವನ ಕಣ್ಣು ಅವನ ಒಂದು ತೊಳಿಪ ಅಂದ್ರೆ ಶೈನಿಂಗ್ ಅಂದ್ರೆ ಚಮಕಿಸುತ್ತಿರುವ, ಹೊಳೆಯುತ್ತಿರುವ ಅವನ ಮನೆಯಲ್ಲಿರುವ ಅವನು ಪೂಜಿಸ್ತಾ ಇದ್ದಂತ ಆ ಶಿವಲಿಂಗ ಏನಿತ್ತು ಅದರ ಕಡೆ ಅವನ ಚಿತ್ತ, ಅವನ ಮನಸ್ಸು ಹೋಗುತ್ತೆ. ಸಾರ್ದು, ಅಂದ್ರೆ ಆ ಒಂದು ಚಿತ್ತ ಆ ಲಿಂಗದ ಕಡೆಗೆ ಸಾಗಿತು. ಇರೆಬೋನಮಂ ಪಿಡಿದರಲ್ಲಿ ತಮ್ ಅರಸಿಯರು. ಇಷ್ಟರಲ್ಲಿ ಅವರ ಮನೆಯ ಅರಸಿ ಅಂದ್ರೆ ಅವನ ಮನೆಯ ಹೆಂಡತಿ, ಅವನ ಹೆಂಡತಿ ಹರನಿತ್ತುದಂ ಭಕ್ತಿಯಿಂದ ಕಡುಬಡವೆಯರು. ಹರನು ಏನ್ ಕೊಟ್ಟಿದ್ದಾನೆ, ಹರನಿತ್ತುದಂ ಅಂದ್ರೇನೋ ದೇವರು ಕೊಟ್ಟದ್ದು. ದೇವ್ರು ಏನ್ ಕೊಟ್ಟಿರ್ತಾರೋ ಅದನ್ನ ಅವನ ಹೆಂಡತಿ ಭಕ್ತಿಯಿಂದ ತಂದು ಇವನ ಮುಂದೆ ಇಡ್ತಾರೆ. ಲಿಂಗ ಪ್ರಸಾದಮಂ ಸಾದರಂ ಕೈಗೊಂಡು. ಲಿಂಗ ಪ್ರಸಾದ ನೋಡಿ, ಹರನಿತ್ತು ಅಂದ್ರೇನು, ದೇವರು ಕೊಟ್ಟಿರೋದು. ಲಿಂಗ ಪ್ರಸಾದಮಂ ಸಾದರಂ ಕೈಗೊಂಡು, ಆ ಒಂದು ಅಂಬಲಿ ಏನಿದೆ ಅದನ್ನ ಯಾರಿಗೆ ಕೊಡ್ತಾರೆ, ಈ ಒಂದು ಚೆನ್ನಯ್ಯನಿಗೆ ಅವನ ಹೆಂಡತಿ ದೇವರು ಕೊಟ್ಟಿರುವ ಪ್ರಸಾದ ಅಂತ ಹೇಳಿ ಲಿಂಗಕ್ಕೆ ಆ ಪ್ರಸಾದವನ್ನ ಕೊಡಬೇಕು ಅಂತ ತಂದು ಕೈಗೆ ಕೊಡ್ತಾನೆ. ಕೈಗೊಂಡು ಅದನ್ನ ಕೈಗೆ ತಗೊಂಡು ಜಂಗಮನ್ ಇದನ್ ಅನಿಪನ್ಮಂ ಸುಖಮಂ ಎನ್ ಎಡೆಗೊಂಡು, ಅಂದ್ರೇನು ಸುಖದಿಂದ ಆ ದೇವ್ರ ಏನ್ ಕೊಟ್ಟಿದ್ದಾನೆ, ಗಂಜಿ ಆದ್ರೆ ಗಂಜಿ, ಅನ್ನ ಆದ್ರೆ ಅನ್ನ, ಆ ಒಂದು ಮೃಷ್ಟಾನ ಭೋಜನ ಆದ್ರೆ ಮೃಷ್ಟಾನ ಭೋಜನ, ಸುಖ ಅನ್ನೋದು ಅವನಿಗೆ ಅಲ್ಲಿತ್ತು. ಯಾಕೆ ಅಂದ್ರೆ ದೇವರು ಕೊಟ್ಟಿರೋದ್ರಲ್ಲಿ ಅವನು ತೃಪ್ತಿಯಾಗಿ ಅದನ್ನ ಲಿಂಗಕ್ಕೆ ಅರ್ಚಿಸಿ ಆನಂತರ ಅದನ್ನ ಅವನು ಕುಡಿತಾ ಇದ್ದ. ಅಲ್ಲಿ ಅವನು ಸುಖ ಇತ್ತು, ಅವನಿಗೆ ನೆಮ್ಮದಿ ಇತ್ತು. ಬರೀ ಒಂದು ಶ್ರೀಮಂತಿಕೆ ಇದ್ರೆ ಮಾತ್ರ ಸುಖ ಅಲ್ಲ, ಆ ಒಂದು ನಿಜ ಭಕ್ತಿ ಇದ್ರೆ ಸುಖ ಅನ್ನೋದನ್ನ ಇಲ್ಲಿ ಹರಿಹರ ಚೆನ್ನನ ಮೂಲಕ ನಮಗೆ ಇಲ್ಲಿ ಚೆನ್ನಯ್ಯನ ಮೂಲಕ ತೋರಿಸ್ತಾ ಇದ್ದಾರೆ. ಚೆನ್ನಯ್ಯನ ಭಕ್ತಿ ಹೇಗಿತ್ತು ಅಂದ್ರೆ ಅವನಲ್ಲಿ ಬೇಕಾದಷ್ಟು ಶ್ರೀಮಂತಿಕೆ ಇದ್ರೆ ಮಾತ್ರ ಅವನು ಸುಖ ಪಡ್ತಾ ಇದ್ದಿದ್ದಲ್ಲ, ಆ ದೇವರು ಏನ್ ಕೊಟ್ಟಿದ್ದಾರೋ, ಆ ಶಿವ ಏನ್ ಕೊಟ್ಟಿದ್ದಾರೋ ಅದರಲ್ಲಿ ಅವನು ತೃಪ್ತನಾಗಿದ್ದ, ಅವನು ತುಂಬಾ ಸುಖಿಯಾಗಿದ್ದ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ಆ ಒಂದು ಹೆಂಡತಿ ಆ ಮನೆಯಲ್ಲಿ ಆ ದೇವರು ಕೊಟ್ಟಿರೋ ಪ್ರಸಾದ ಅಂತ ಏನಿತ್ತೋ ಅದನ್ನ ತಂದು ಲಿಂಗ ಪ್ರಸಾದಂ ಎಂದು ಕೈಗೆ ಎತ್ತಿಕೊಂಡು ಅವನೇನ್ ಮಾಡ್ತಾನೆ, ಅದನ್ನ ಸುಖದಿಂದ ಅದನ್ನ ಸ್ವೀಕರಿಸ್ತಾನೆ. ಈ ತೆರೆದೊಳ್ 60 ವಂತ್ಸರ ಅಂದ್ರೆ 60 ಸಂವತ್ಸರ ಅಂದ್ರೆ 60 ವರ್ಷಗಳ ಕಾಲ ಭೂತಳದೊಳ್ ಗುಪ್ತ ಪೂಜೆ. ಭೂತಳದೊಳ್ ಅಂದ್ರೆ ಈ ಭೂಮಿಯೊಳಗಡೆ ಅವನು ಗುಪ್ತವಾಗಿ 60 ಎಷ್ಟು ಸಂವತ್ಸರ, 60 ವರ್ಷಗಳ ಕಾಲ ಅವನು ಎಷ್ಟು ವರ್ಷಗಳ ಕಾಲ ಈ ತರ ಮಾಡ್ತಾ ಇದ್ದ, ಈ ತರ ಪೂಜೆ ಮಾಡ್ತಾ ಇದ್ದ ಅಂದ್ರೆ 60 ವರ್ಷಗಳ ಕಾಲ ಇವನು ಈ ತರ ಪೂಜೆ ಮಾಡ್ತಾ ಇದ್ದ. ಅಷ್ಟು ನಡೆಯುತ್ತಿತ್ತು ಭೂತಳದೊಳ್, ಭೂಮಿಯಲ್ಲಿ
ಈ ಭೂಮಿಯಲ್ಲಿ ಗುಪ್ತವಾಗಿ ಪೂಜೆಯನ್ನ, ಗುಪ್ತ ಪೂಜೆ, ದಳವೇರುತ್ತಿರೆ ಮಾಡ್ತಾ ಇದ್ದ. ದಿನಾಲೂ ಕಾಡಿಗೆ ಹೋಗ್ತಾ ಇದ್ದ, ಕಾಯಕದ ಕೆಲಸಕ್ಕಾಗಿ, ಅಂದ್ರೆ ಕಾಯಕಕ್ಕಾಗಿ, ಹೊಟ್ಟೆಪಾಡಿಗಾಗಿ ಅವನು ಆಯ್ಕೊಂಡಂತ ಚೋಳರಾಜನ ಕುದುರೆಗೆ ಮೇವು ತರುವ ಕೆಲಸವನ್ನ ಮಾಡ್ಲಿಕ್ಕೆ ಎಲ್ಲಿಗೆ ಹೋಗ್ತಾ ಇದ್ದ? ಕಾಡಿಗೆ, ಕಾಂತಾರಕ್ಕೆ ಹೋಗ್ತಾ ಇದ್ದ. ಕಾಂತಾರ ಅಂದ್ರೆ ಕಾಡು. ಕಾಡಿಗೆ ಹೋಗಿ ಅಲ್ಲಿ ಅವನು ಲಿಂಗವನ್ನ ಪೂಜಿಸ್ತಾ ಇದ್ದ. ಯಾವ ರೀತಿ ಪೂಜಿಸ್ತಾ ಇದ್ದ ಹೇಳಿದೆ ನಾನು? ಹಲವಾರು ವಿಧವಾದಂತ ಹೂಗಳಿಂದ ಅವನು ಅದನ್ನ ಪೂಜಿಸಿ ಆಮೇಲೆ ಅವನು ಮನೆಗೆ ಬರ್ತಾ ಇದ್ದ. ಆ ಒಂದು ಮೇವನ್ನ ತಂದು ಕುದುರೆ ತುರಂಗ ನಿಳಯ ಅಂದ್ರೆ ನಿವಾಸದಲ್ಲಿ, ಆ ಕುದುರೆಯ ಒಂದು ಕಟ್ಟುವಂತ ಜಾಗದಲ್ಲಿ ಆ ಹುಲ್ಲನ್ನ ಇಟ್ಟು ಅವನು ಮನೆಗೆ ಬಂದು ಕೂತ್ಕೊಂಡಾಗ ಅವನ ದೃಷ್ಟಿ ಹೊಳೆಯುತ್ತಿರುವ ಆ ಲಿಂಗದ ಕಡೆಗೆ ಹೋಗುತ್ತೆ ಚಿತ್ತ. ಹಾಗೆ ಅವನ ಮನೆಯ ಒಡತಿ ಏನ್ ಮಾಡ್ತಾಳೆ? ದೇವರು ಕೊಟ್ಟಿರುವಂತ ಪ್ರಸಾದವನ್ನ, ಅಂಬಲಿಯನ್ನ ತಂದು ಲಿಂಗ ಪ್ರಸಾದವೆಂದು ಇವನ ಕೈಗೆ ಕೊಡ್ತಾಳೆ. ಇದನ್ನ ಅವನು ದಿನ ಕುಡಿತಾ ಇದ್ದ. ತೃಪ್ತಿಯಿಂದ, ಸುಖದಿಂದ 60 ವರ್ಷಗಳ ಕಾಲ ಇದೇ ರೀತಿ ಕೆಲಸವನ್ನ ಮಾಡಿಕೊಂಡು ಆ ಮಾದರ ಚೆನ್ನ ಬರ್ತಾ ಇದ್ದ ಅಂತ ಹರಿಹರ ಇಲ್ಲಿ ಹೇಳ್ತಿದ್ದಾನೆ. ಈಗ ನೋಡಿ, ಚೋಳನ ಅಶ್ವಲಾಯದ ಮುಂದೆ ತನ್ನ ಜೊತೆಯ ಇತರ ಕೆಲಸಗಾರರ ಜೊತೆಗೆ ಹುಲ್ಲನ್ನು ತಂದು ಹಾಕಿ ಬಳಲಿ ತನ್ನ ಮನೆಗೆ ಬಂದು ಕುಳಿತುಕೊಂಡಾಗ ಮನಸ್ಸು ಶಿವಲಿಂಗದೆಡೆಗೆ ಹರಿಯುತ್ತದೆ. ಆಗ ಅವನ ಹೆಂಡತಿ ಇದ್ದ ಗಂಜಿಯನ್ನು, ಅಂದ್ರೆ ದೇವರು ಕೊಟ್ಟಿರೋ ಗಂಜಿಯನ್ನ ಹಿಡಿದುಕೊಂಡು ಹರಪ್ರಸಾದವೆಂದು ಗಂಡನಿಗೆ ಕೊಡುತ್ತಾಳೆ. ಅದನ್ನ ಚೆನ್ನನು ಸಂತೋಷದಿಂದ ಮನಸ್ತೃಪ್ತಿಯಿಂದ ಶಿವ ಕೊಟ್ಟಿರುವ ಲಿಂಗ ಪ್ರಸಾದವೆಂದು ಸ್ವೀಕರಿಸಿ ಸುಖವನ್ನು ಹೊಂದಿ ಬದುಕಿತ್ತಿದ್ದ. ಈ ರೀತಿ ಭೂಲೋಕದಲ್ಲಿ 60 ವರ್ಷಗಳ ಕಾಲ ಶಿವಪೂಜೆ ಗುಪ್ತವಾಗಿ ಅತ್ಯುತ್ಸಾಹದಿಂದ ನಡೆಯುತ್ತಿತ್ತು. ಹೇಗೆ ಈ ರೀತಿಯಾಗಿ 60 ವರ್ಷಗಳ ಕಾಲ ಚೆನ್ನಯ್ಯ ಗುಪ್ತವಾಗಿ ತುಂಬಾ ಉತ್ಸಾಹದಿಂದ ಶಿವನ ಪೂಜೆಯನ್ನ ಮಾಡಿಕೊಂಡು ಬರ್ತಾ ಇದ್ದ. ಆ ಒಂದು ಪೂಜೆಯಲ್ಲಿ ಯಾವ ರೀತಿಯ ವ್ಯತ್ಯಾಸನೇ ಕಾಣ್ತಿರ್ಲಿಲ್ಲ. ಶಿವ ಒಲಿಲಿಲ್ಲ ಅಂತ ಕೋಪ ಆಗ್ಲಿ ಏನೂ ಇಲ್ಲ. ಶಿವ ಕೊಟ್ಟಿರೋದನ್ನ ತೃಪ್ತಿಯಿಂದ ಸ್ವೀಕರಿಸ್ತಾ ಇದ್ದ. ಆ ಕಾಯಕವನ್ನು ಮನಸಾರೆ ಮಾಡ್ತಾ ಇದ್ದ. ಪೂಜೆಯನ್ನು ಕೂಡ ಆತ್ಮಶುದ್ಧಿಯಿಂದ ಮಾಡಿಕೊಂಡು 60 ವರ್ಷಗಳ ಕಾಲ ಈ ಭೂಲೋಕದಲ್ಲಿ ಅವನು ವಾಸಿಸ್ತಾ ಇದ್ದ. ಈಗ ಮುಂದೆ ಏನಾಗುತ್ತೆ ನೋಡೋಣ. ಹರನೊಲ್ಲು ಚೆನ್ನನಂ ಮೆರೆವೆನಿ ದರೆಗೆಂದು ಪುರಹರಂ ಸಲೆ ಸಂತಸಂ ಬಡುತ್ತಿರಲ್ ಒಂದು ದಿವಸದೊಳು ಎಂದಿನಂದದೊಳು ಹೊಲನಂ ಹೊಕ್ಕು ಶಿವಲಿಂಗ ಪೂಜೆಯಂ ಮಾಡಿ ಹರುಷಂ ಮಿಕ್ಕು ಬೇಗದಿಂ ಪುಲುಗೊಯ್ದು ಮೈಲನೊಳು ನೆರೆಹೇರೆ ರಾಗದಿಂ ಗಳಗಳನೆ ನಡೆತರುತಂ ಮೀರೆ ಕಂಪಣದ ತಾಣದೊಳು ಹುಲನ್ ಒಲವಿನಿನ್ ನುಂಕಿ ಸೋಂಪೇರೆ ಚಿತ್ತ ಜಾರಿಯ ಚಿತ್ತಮಂ ಸೋಂಕಿ ಮನೆಗೆ ಬಂದನ್ ಅಮಿಸುತೆ ಕುಳ್ಳಿರ್ದು ನೆನೆವುತಿರೆ ವನಿತೆ ತಂದ ಅಂಬಕ್ಕಳಂ ಮೆಲ್ಲ ನೀವುತಿರೆ. ನೋಡಿ ಇನ್ನೊಂದ್ಸಲ. ಹರನೊಲ್ಲು ಚೆನ್ನನಂ ಮೆರೆವೆನಿ ದರೆಗೆಂದು. ಹರನು ಚೆನ್ನನ ಆರಾಧನೆಗೆ ಮೆಚ್ಚಿ ಮುಂದೆ ಭೂಮಿಯಲ್ಲಿ ತನ್ನ ಭಕ್ತನೆಂದು ಪ್ರಸಿದ್ಧಿಯನ್ನು ಹೊಂದುವನೆಂದು ಭಾವಿಸುತ್ತಾ ಸಂತಸ ಪಡುತ್ತಾನೆ. ಹೇಗೆ? ಹರನೊಲ್ಲು ಚೆನ್ನನಂ ಮೆರೆವೆನಿ ದರೆಗೆಂದು ಪುರಹರಂ ಸಲೆ ಸಂತಸ ಬಡುತ್ತಿರಲೊಂದು ದಿವಸದೊಳ್. ಹರನು ಅವನ ಮನಸ್ಸಿನಲ್ಲಿ ಏನ್ ಅನ್ಕೋತಾನೆ? ಶಿವನು ನನ್ನ ಆರಾಧನೆಯನ್ನ, ಗುಪ್ತ ಆರಾಧನೆಯನ್ನ ಮೆಚ್ಚಿ ಒಂದು ದಿನ ಭೂಮಿಯಲ್ಲಿ ತನ್ನ ಭಕ್ತನೆಂದು ಪ್ರಸಿದ್ಧಿಯನ್ನು ಹೊಂದುವನೆಂದು ಭಾವಿಸುತ್ತಾ ಸಂತಸ ಪಡುತ್ತಾನೆ. ಹರನು ಚೆನ್ನನ ಆರಾಧನೆಗೆ. ಯಾರೋ? ಶಿವನು ಚೆನ್ನನ ಆರಾಧನೆಯನ್ನ ಕಂಡು ಮೆಚ್ಚಿ ಮುಂದೆ ಒಂದು ದಿನ ಈ ಭೂಲೋಕದಲ್ಲಿ ನನ್ನ ಭಕ್ತ ಇವನು ಎಂದು ಪ್ರಸಿದ್ಧಿಯನ್ನ ಹೊಂದುವನೆಂದು ಭಾವಿಸುತ್ತಾ ಸಂತಸ ಪಡ್ತಾನೆ ಅಂತ ಅನ್ನುತ್ತಾ ಒಂದು ದಿವಸದೊಳು ಎಂದಿನಂದೊಳ್
ಹೊಲನಂ ಪೊಕ್ಕು ಅಂದ್ರೆ ಎಂದಿನಂತೆ ಅವನು ಹೊಲ ಅಂದ್ರೆ ಕಾಡಿಗೆ ಹೋಗಿ ಈಗಿರಲು ಒಂದು ದಿನ ಚೆನ್ನನ ಹೊಲವಂ ಪೊಕ್ಕು ಶಿವಲಿಂಗ ಪೂಜೆಯನ್ನು ಮಾಡಿ, ಶಿವಲಿಂಗ ಪೂಜೆಯಂ ಮಾಡಿ ಹರುಷಮಂ ಮಿಕ್ಕು. ಒಂದು ದಿನ ಏನಾಗುತ್ತೆ, ಹೀಗೆ 60 ವರ್ಷಗಳ ಕಾಲ ಆ ಒಂದು ಪೂಜೆ ನಡೀತಾ ಬರ್ತಾ ಇತ್ತು, ಕಾಯಕವು ಅದರ ಜೊತೆಗೆ ಹೋಗ್ತಾ ಇತ್ತು, ಹೀಗೆ ಕಾಲ ಕಳೀತಾ ಇತ್ತು. ಒಂದು ದಿನ ಹರನು ಏನನ್ಕೋತಾನೆ, ಚೆನ್ನನ ಆರಾಧನೆಗೆ ಮೆಚ್ಚಿ ಭೂಲೋಕದಲ್ಲಿ ನನ್ನ ಒಂದು ನಿಜ ಭಕ್ತ, ಅವನು ಭೂಮಿಯಲ್ಲಿ ತನ್ನ ಭಕ್ತ ಎಂದು ಪ್ರಸಿದ್ಧಿಯನ್ನ ಪಡಿತಾನೆ ಅಂತ ಭಾವಿಸ್ತಿರ್ಬೇಕಾದ್ರೆ ಒಂದು ದಿನ ಚೆನ್ನ ಹೊಲವನ್ನ ಹೊಕ್ಕಿ ಶಿವಲಿಂಗ ಪೂಜೆಯನ್ನ ಮಾಡಿ ಸಂತೋಷದಿಂದ ಮುಂದುವರಿದು ಬೇಗದಿಂ ಪುಲುಗೊಯ್ದು ಮೈಲನೊಳು ನೆರೆಹೇರಿ ರಾಗದಿಂ ಗಳಗಳನೆ ನಡೆತರುತಂ ಮೀರೆ. ಅಂದ್ರೆ ವೇಗವಾಗಿ ಅವನು ಹೋಗಿ ಲಿಂಗ ಪೂಜೆಯನ್ನ ಮಾಡಿ ಸಂತಸಗೊಂಡು ಅವನು ಬೇಗ ಏನ್ ಮಾಡ್ತಾನೆ, ಹುಲ್ಲನ್ನ ಮೇವನ್ನ ಕೊಯ್ದು ಎತ್ತಿನ ಮೇಲೆ ಹೇರ್ಕೊಂಡು ಬರ್ತಾ ರಾಗದಿಂ ಗಳಗಳನೆ ನಡುತ್ತಿರೋದು ಅಂದ್ರೆ ಸಂತೋಷದಿಂದ ಹಾಡನ್ನ ಹಾಡ್ತಾ ಶಿವ ಆರಾಧನೆಯನ್ನ ಮಾಡ್ತಾ ಆ ಒಂದು ಕೆಲಸವನ್ನ ತಕ್ಷಣ ಮಾಡ್ತಾ ಗಳಗಳನೆ ನಡೆತರಲು ಬೇಗನೆ ಅವನು ನಡೆದು ಬರ್ತಾ ಇದ್ದು ಬಂದು ಏನ್ ಮಾಡ್ತಾನೆ, ಕಂಪಣದ ತಾಣದಳು, ಕಂಪಣದ ಅಂದ್ರೆ ಕುದುರೆ ಲಾಯದ ಒಳಗಡೆ ಹುಲ್ಲನ್ನ ಇಡುವಂತ ಒಂದು ಜಾಗ, ಅಲ್ಲಿ ಹುಲ್ಲನ್ನೊಲವಿಂ ನೂಕಿ ಆ ಒಂದು ಜಾಗಕ್ಕೆ ಹುಲ್ಲನ್ನ ಹಾಕಿ ಸೊಂಪೇರಿ ಚಿತ್ತ ಜಾರಿಯ ಚಿತ್ತಮಂ ಸೋಂಕಿ ಮನೆಗೆ ಬಂದನ್ ಅಮಿಸುತೆ ಹುಳ್ಳಿರ್ದು ನೆನೆವುತ್ತಿರೆ. ಅಂದ್ರೆ ಎತ್ತಿನ ಮೇಲೆ ಹೇರಿಕೊಂಡು ಅದನ್ನು ಬೇಗ ನಡೆಸುತ್ತಾ ಕುದುರೆಗಳಿಗೆ ಮೇವನ್ನು ತಂದಿಕ್ಕಿ ಸಂತಸದಿಂದ ಹರನ ಮನವನ್ನು ನಾಟಿರಲು ಸಾಕ್ಷಾತ್ ಶಿವನೇ ಚೆನ್ನನ ಮನೆಗೆ ಬರುತ್ತಾನೆ. ಏನಾಗುತ್ತೆ, ಒಂದು ದಿನ ಇವನು ಬೇಗ ಹೋಗ್ಬಿಟ್ಟು ಮಾಮೂಲಿ ಎಂದಿನಂತೆ ಅವನೇನ್ ಮಾಡ್ತಾನೆ, ಎಂದಿನಂತೆ ಹೋಗ್ತಾನೆ, ಶಿವಲಿಂಗ ಪೂಜೆ ಮಾಡ್ತಾನೆ, ಸಂತಸ ಪಡ್ತಾನೆ, ಆಮೇಲೆ ಕುದುರೆಗೆ ಮೇವನ್ನ ತರ್ತಾನೆ. ಅವತ್ತು ಕೂಡ ಹಾಗೆ ಮಾಡಿದವನು ಬೇಗನೆ ಕುದುರೆ ಲಯಕ್ಕೆ ಬಂದು ಆ ಕಂಪಣ ಅಂದ್ರೆ ಆ ಹುಲ್ಲನ್ನ ಇಡುವಂತ ಜಾಗದಲ್ಲಿ ಹುಲ್ಲನ್ನ ಬೇಗ ಇಟ್ಟು ಅವನು ಮನೆಗೆ ಬರ್ಬೇಕಾದ್ರೆ ಸಾಕ್ಷಾತ್ ಶಿವನೇ ಪ್ರತ್ಯಕ್ಷನಾಗ್ಬಿಡ್ತಾನಂತೆ. ಮನೆಗೆ ಬಂದು ಆಮಿಸುತ್ತೆ ಕುಳ್ಳಿರ್ದು ನೆನೆವುತ್ತೀರೆ, ಶಿವನನ್ನ ನೆನೆಸ್ಕೊಳ್ತಾ ಮನೆಗೆ ಬಂದು ಕೂತ್ಕೊಂಡಾಗ ವನಿತೆ ತಂದ ಅಂಬಕ್ಕಳಂ ಮೆಲ್ಲ ನೀವುತ್ತೀರೆ. ಆ ಒಂದು ಅಂಬಕ್ಕಳ ಅಂದ್ರೆ ಅಂಬಲಿ, ಆ ವನಿತೆ ಅಂದ್ರೆ ಅವನ ಹೆಂಡತಿ ತಂದು ಕೊಟ್ಟಂತ ಆ ಒಂದು ಅಂಬಕ್ಕಳವನ್ನ ಲಿಂಗಕ್ಕೆ ತೋರಿಸಿ ಅವನು ಕುಡಿಬೇಕು. ಮೆಲ್ಲ ನೀವುತ್ತೀರೆ. ಏನಾಯ್ತು, ಸಾಕ್ಷಾತ್ ಶಿವನೇ ಚೆನ್ನನ ಮನೆಗೆ ಬರುತ್ತಾನೆ. ಚೆನ್ನನು ಶಿವನನ್ನು ನೆನೆಯುತ್ತಿರಲು ಆತನ ಮಡದಿ ಮೆಲ್ಲನೆ ಅಂಬಲಿಯನ್ನು ತಂದಿಟ್ಟಳು. ಆ ಮೆಲ್ಲನೆ ಅವಳು ಒಂದು ಅಂಬಲಿಯನ್ನ ಈ ಚೆನ್ನನ ಕೈಗೆ ಕೊಡ್ತಾಳೆ. ದಿನನಿತ್ಯದಂತೆ ಅವಳು ಮನೆಗೆ ಬಂದಂತ ಚೆನ್ನನಿಗೆ ಅಂಬಲಿಯನ್ನ ಕೊಡ್ತಾಳೆ. ಮುಂದೆ ಏನಾಗುತ್ತೆ ನೋಡೋಣ. ಈಗ ಇಷ್ಟು ಗೊತ್ತಾಯ್ತಲ್ಲ, ಹರನು ಈ ಭೂಮಿ ಮೇಲೆ ಈ ಒಂದು ಭಕ್ತನನ್ನ ಗುರುತಿಸ್ಬಿಟ್ಟ. ಯಾರನ್ನ? ನಮ್ಮ ಗುಪ್ತ ಆರಾಧಕ ಚೆನ್ನನನ್ನ ಅಂತ ಭಾವಿಸಿ ಸಂತಸ ಪಟ್ಕೊಂಡು ಅವನು ಎಂದಿನಂತೆ ಹೊಲಕ್ಕೆ ಹೋಗಿ ಮೇವನ್ನ ಲಿಂಗಾರ್ಚನೆಯನ್ನ ಮಾಡಿ ಆಮೇಲೆ ಹುಲ್ಲನ್ನ ತಂದು ಅದನ್ನ ಲಯದಲ್ಲಿ ಆ ಕಂಪಣದಲ್ಲಿ ಇಟ್ಟು ನಂತರ ಮನೆಗೆ ಬಂದು ಮನೆಯಲ್ಲಿ ಕೂತ್ಕೊಂಡ. ಆಗ ಅವನ ಹೆಂಡತಿ ಅವನಿಗೆ ಅಂಬಲಿಯನ್ನ ಕೊಡ್ತಾಳೆ. ಅಷ್ಟರಲ್ಲಿ ಶಿವನ ಒಂದು ಪ್ರತ್ಯಕ್ಷತೆ ನಮಗೆ ಕಾಣುತ್ತೆ. ನೋಡಿ ಮುಂದೆ ಏನಾಗುತ್ತೆ ಅಂತ. ಅಲ್ಲಿಗೆ ಶಿವನ ಒಂದು ಪ್ರತ್ಯಕ್ಷ ಸಾಕ್ಷಾತ್ ಶಿವ ಬರುವಂತ ಒಂದು ಸನ್ನಿವೇಶವನ್ನ ನಾವಿಲ್ಲಿ ನೋಡ್ತೀವಿ. ಮಧುರಾಮ್ರ ರುಚಿಯಾಹ ಶಿವಲಿಂಗವಂ ತಾಗೆ ಸುದೆಯ ಕಡು ಸವಿಯಿಂದೆ ನೂರ್ಮಡಿಸಿ ಸವಿಯಾಗೆ ಸವಿದು ದಣಿವೆ ಇದ್ದಸೆ ಗುರುಮೂರ್ತಿಯರ್ ಅವಣಿಸಿ ಸವಿವು ತಂಬಕಳ ವೆಲ್ಲಮಂ ಲವಲವಿಸಿ ಕೊಂಡನ್ ಏನೆಂಬೆನ ಚೆನ್ನನೊಡನೊಂದಾಗಿ ಉಂಡನ್ ಅಭವಂ ಸ್ವರ್ಗ ಮತ್ಯಕ್ಕೆ ಪೊಸತಾಗಿ ಇರೆ ನಿತ್ಯ ನೇಮಕ್ಕೆ ಚೋಳರಾಯಂ ಬಂದು ಹರನ್ನ ಆಲಯ ಅಂಬೊಕ್ಕು ಕೈ ಮುಗಿಯುತ್ತ
ತಂ ನಿಂದು ದೇವಾನ್ನ ದಿವ್ಯನ್ನ ಅಮೃತಾನ್ನಮಂ ಬಡಿಸಿ ಓವಿ ಸವಿ ಸಾಲಿಡುವ ಶಾಕಂಗಳಂ ಬಡಿಸಿ. ಈಗ ನಮಗೆ ಏನಾಯ್ತು, ಆ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಏನ್ ತಿಳ್ಕೊಂಡ್ವಿ ಅಂದ್ರೆ, ಅವನು ಮನೆಗೆ ಬರ್ತಾನೆ, ಕಾಯಕವನ್ನ ಮುಗಿಸ್ಕೊಂಡು ಮನೆಗೆ ಸಂತಸದಿಂದ, ಅದೇನೋ ಅವತ್ತು ಅವನಿಗೆ ತುಂಬಾ ಒಂದು ಸಂತಸ ಪುಳಕಾಗುತ್ತೆ, ಏನೋ ಒಂಥರ ಸಂತಸದಿಂದ ಅವನು ಮನೆಗೆ ಬಂದು ಎಂದಿನಂತೆ ಆ ಹೆಂಡತಿ ಅವನಿಗೆ ಅಂಬಲಿಯನ್ನ ಕೊಟ್ಟಾಗ ಇವನು ಲಿಂಗಾರ್ಚನೆಗೆ ಲಿಂಗಕ್ಕೆ ಅವನು ಅದನ್ನ ಅರ್ಪಿಸಿ ಆನಂತರ ಅವನು ಕುಡಿತಾ ಇದ್ದ ಅಲ್ವಾ. ಹಾಗೆ ಲಿಂಗಕ್ಕೆ ಅರ್ಪಿಸ್ತಾ ಇರ್ಬೇಕಾದ್ರೆ ಏನಾಯ್ತು, ಮಧುರಾಮ್ರ ರುಚಿಯಾಹ ಶಿವಲಿಂಗಮಂ ತಾಗೆ, ಆ ಒಂದು ಅಂಬಲಿಯ ಒಂದು ತೊಟ್ಟು ಎಲ್ಲಿಗೆ ಬಿತ್ತು, ಶಿವಲಿಂಗಕ್ಕೆ ಬಿತ್ತಂತೆ. ಆ ಶಿವಲಿಂಗದ ಒಳಗಡೆ ಯಾರಿದ್ರು, ಸಾಕ್ಷಾತ್ ಶಿವ. ಅದು ಹೇಗಿತ್ತು ಅಂದ್ರೆ, ಆ ಒಂದು ತಾಗಿರುವಂತ ಶಿವಲಿಂಗಕ್ಕೆ ತಾಗಿರುವಂತ ಒಂದು ಹನಿ ಅಂಬಲಿಯ ರುಚಿ ಹೇಗಿತ್ತು ಅಂದ್ರೆ, ಈ ಒಂದು ಹಣ್ಣಾಗಿರುವ ಮಾವಿನ ಹಣ್ಣಿನ ರುಚಿ ತರ ಅಮೃತದಂತೆ ಇತ್ತಂತೆ, ಮಧುರವಾದ ಒಂದು ರುಚಿ. ಸುದೆಯ ಕಡು ಸವಿಯಿಂದೆ ನೂರ್ಮಡಿಸಿ ಸವಿಯಾಗಿ, ಆ ಒಂದು ಹಣ್ಣಾಗಿರುವಂತ ಮಾವಿನ ರುಚಿ ಹೇಗೆ ನೂರ್ಮಡಿಸಿ ಅಂದ್ರೆ 100ರಷ್ಟು ಪಾಲು ಸವಿಯಾಗಿರುವಂತಹ ಆ ಒಂದು ಸಿಹಿ ಆ ಒಂದು ಅಂಬಲಿಯಲ್ಲಿ ಇತ್ತು ಅಂತ ಇಲ್ಲಿ ಹರ ಹೇಳ್ತಾ ಇದ್ದಾನೆ. ಸವಿದು ದಣಿವೆದಸೆ ಗುರುಮೂರ್ತಿಯ ಯುರವಣಿಸಿ. ಗುರುಮೂರ್ತಿ ಅಂದ್ರೆ ಯಾರು, ಶಿವ. ಗುರುಮೂರ್ತಿ ಅಂದ್ರೆ ಶಿವ. ಆ ಒಂದು ಅಂಬಲಿಯ ಆ ಒಂದು ತೊಟ್ಟು, ಶಿವಲಿಂಗಕ್ಕೆ ತಾಗಿರುವಂತ ತೊಟ್ಟು ಹೇಗಿತ್ತು ಅಂದ್ರೆ, ಹಣ್ಣಾಗಿರುವಂತ ಮಧುರವಾದಂತ ಸಿಹಿಯಾಗಿರುವಂತ ಮಾವಿನ ಹಣ್ಣಿನ ರುಚಿ 100 ಪಟ್ಟು ಹೆಚ್ಚಾಗಿತ್ತು. ಅದರ ಒಂದು ಸವಿ, ಅದರ ಒಂದು ರುಚಿ, ಅದನ್ನ ಗುರುಮೂರ್ತಿ ಯುರವಣಿಸಿ ಸವಿಯು ತಂಬಕಳ ವೆಲ್ಲಮಂ ಲವಲವಿಸಿ. ಶಿವ ಏನ್ ಮಾಡ್ತಾನಂತೆ, ಆ ಲಿಂಗದಿಂದ ಪ್ರತ್ಯಕ್ಷ ಆಗಿ ಆ ಅಂಬಲಿಯನ್ನ ಅವನಿಂದ ಪಡ್ಕೊಂಡು ಅದನ್ನೆಲ್ಲ ಸವಿಯಾಗಿದೆ ಅಂತ ಹೇಳಿ ಅದನ್ನೆಲ್ಲ ಏನ್ ಮಾಡ್ತಾನೆ, ಕುಡಿತಾನೆ. ಲವಲವಿಸಿ ಕೊಂಡನೆ ನೆಂಬ ನಾ ಚೆನ್ನನೊಡನೊಂದಾಗಿ, ಅವನು ಆ ಚೆನ್ನನೊಡನೆ ಮಾದಿಗರ ಚೆನ್ನನ ಜೊತೆಯಲ್ಲಿಯೇ ಶಿವನು ಕೂಡ ಆ ಅಂಬಲಿಯನ್ನ ಸವಿದ, ಆ ಅಂಬಲಿಯನ್ನ ಕುಡ್ದ. ಅಷ್ಟು ರುಚಿಯಾಗಿತ್ತು ಶಿವನಿಗೆ ಆ ಒಂದು ಭಕ್ತನ ಅಂಬಲಿ, ಮನೆಯ ಊಟ. ಉಂಡನಂ ಅಭವಂ ಸ್ವರ್ಗ ಮತ್ಯಕ್ಕೆ ಪೊಸತಾಗಿ, ಅವನು ಉಂಡಂತ ಶಿವ ಆ ಕುಡಿದಂತಹ ರುಚಿಯನ್ನ ಹೇಗೆ ಹೇಳ್ತಿದ್ದಾರೆ ಅಂದ್ರೆ, ಭೂಲೋಕ ಮತ್ತೆ ಸ್ವರ್ಗಲೋಕಕ್ಕೆ ಇದು ಹೊಸತಾಗಿತ್ತು. ಇಂಥ ಒಂದು ಸನ್ನಿವೇಶ, ಇಂಥ ಒಂದು ಪರಿಸ್ಥಿತಿ ಯಾವತ್ತೂ ನಡೆದಿರಲಿಲ್ಲ, ಮುಂದೆ ನಡೆಯೋದು ಇಲ್ಲ. ಇದು ಹೊಸದಾದಂಥ ಒಂದು ಪೊಸತಾಗಿ ಸ್ವರ್ಗ ಮತ್ಯಕ್ಕೆ, ಸ್ವರ್ಗಲೋಕ ಮತ್ತೆ ಮತ್ಯ ಅಂದ್ರೆ ಇಹಲೋಕ, ಈ ಒಂದು ಭೂಲೋಕಕ್ಕೆ ಹೊಸದಾಗಿತ್ತು ಆ ಒಂದು ಸನ್ನಿವೇಶ. ಆ ಭಕ್ತನ ಕೈಯಿಂದ ಅಂಬಲಿಯನ್ನ ಕುಡಿದಂತಹ ಅದರ ಒಂದು ರುಚಿ. ನಿತ್ಯ ನೇಮಕ್ಕೆ ಚೋಳರಾಯಂ ಬಂದು, ಅಷ್ಟರಲ್ಲಿ ಇದೆಲ್ಲ ನಡೆದಿದ್ದು ಯಾರ ಮನೆಯಲ್ಲಿ, ಚೆನ್ನನ ಮನೆಯಲ್ಲಿ, ಮಾದಿಗರ ಚೆನ್ನನ ಮನೆಯಲ್ಲಿ. ಶಿವ ಲಿಂಗದಿಂದ ಪ್ರತ್ಯಕ್ಷ ಆಗಿ ಅಂಬಲಿಯನ್ನ ಸವಿತಾನೆ, ಯಾರೊಡನೆ, ಚೆನ್ನನೊಡನೆ. ಅದು ಈ ಒಂದು ಭೂಮಿಗೂ ಸ್ವರ್ಗಕ್ಕೂ ಹೊಸದಾಗಿದ್ದಂತ ಒಂದು ಸನ್ನಿವೇಶ ಆಗಿತ್ತು. ಅಷ್ಟರಲ್ಲಿ ಚೋಳರಾಜ ನಿತ್ಯ ನೇಮಕ್ಕೆ ಅಂದ್ರೆ ಎಂದಿನಂತೆ ಚೋಳರಾಜ ಆ ಒಂದು ಶಿವಾಲಯಕ್ಕೆ ಚೋಳರಾಯಂ ಬಂದು ಹರನ ಆಲಯಂ ಬೊಕ್ಕು ಕೈ ಮುಗಿಯೂತಂ ನಿಂದು, ಅಂದ್ರೆ ಎಂದಿನಂತೆ ಶಿವ ದೇವಾಲಯಕ್ಕೆ ಬಂದಂತ ಚೋಳರಾಜ, ಪ್ರತಿನಿತ್ಯ ಬರ್ತಾ ಇದ್ದಂತ ಚೋಳರಾಜ, ಪ್ರತಿನಿತ್ಯ ಅವನು ಮಾಡ್ತಾ ಇದ್ದಿದ್ದು ಹೀಗೆ, ಶಿವನಿಗೆ ಶಿವಾಲಯಕ್ಕೆ ಬಂದು ಕೈ ಮುಗಿದು ನಿಂತು ದೇವಾನ್ನ ದಿವ್ಯಾನ್ನ ಅಮೃತಾನ್ನವನ್ನು ಬಡಿಸಿ, ದೇವಾನ್ನ ದಿವ್ಯಾನ್ನ ಅಮೃತಾನ್ನ ವಿಶೇಷವಾದಂತಹ ಎಲ್ಲಾ ರೀತಿಯ ಅಮೃತ ಅದ ಅನ್ನವನ್ನ ಬಡಿಸಿ, ಒಂದು ಪ್ರಸಾದವನ್ನ ಮಾಡಿಸಿ
ಓವಿ ಸವಿಸಾಲಿಡುವ ಶಾಕಂಗಳಂಬಡಿಸಿ. ಎಲ್ಲಾ ವಿಧ ವಿಧವಾದಂತ ಶಾಕಂಗಳು ಅಂದ್ರೆ ವಿಧ ವಿಧವಾದಂತ ಅಡಿಗೆಗಳಿಂದ ತುಂಬಿದಂತಹ ಸವಿಯಾದಂತಹ ಒಂದು ರುಚಿಯಾದಂತಹ ಒಂದು ಪ್ರಸಾದಗಳನ್ನೆಲ್ಲ ಅಲ್ಲಿ ಬಡಿಸಿ. ಎಲ್ಲಿ ಬಡಿಸಿ? ಶಿವಾಲಯದಲ್ಲಿ ಲಿಂಗದ ಎದುರು ಅದನ್ನ ಇರಿಸಿ. ಏನಾಗುತ್ತೆ ನೋಡೋಣ. ಇದರ ಒಂದು ಭಾವಾರ್ಥವನ್ನ ಓದ್ತೀನಿ, ನೋಡ್ಕೊಳ್ಳಿ. ಮಾದರ ಚೆನ್ನ ಹುಲ್ಲನ್ನು ಹಾಕುವ ಜಾಗದಲ್ಲಿ ಹುಲ್ಲನ್ನ ಪ್ರೀತಿಯಿಂದ ಹಾಕ್ತಾನೆ. ತುಂಬಾ ಪ್ರೀತಿಯಿಂದ ಹುಲ್ಲನ್ನ, ಕಂಪಣ ಅಂದ್ರೆ ಹುಲ್ಲನ್ನ ಹಾಕುವಂತ ಇಡುವಂತ ಜಾಗದಲ್ಲಿ ಹಾಕಿ, ಚಿತ್ತದಲ್ಲಿ ಅವನ ಮನಸ್ಸಿನಲ್ಲಿ ಶಿವನನ್ನ ನೆನೆಸ್ಕೊಂಡು ಮಾದರ ಚೆನ್ನ ಬಂದು ಆಯಾಸದಿಂದ ಕುಳಿತು ಶಿವನನ್ನು ನೆನೆಯುತ್ತಿರುವಾಗ, ತುಂಬಾ ಆಯಾಸದಿಂದ ಅವನು ಬಂದು ಎಂದಿನಂತೆ ಬಂದು ಮನೆಯಲ್ಲಿ ಕೂತ್ಕೊಂಡಾಗ ಅವನ ಹೆಂಡತಿ ಏನ್ ಮಾಡ್ತಾಳೆ? ತಂದಂತ ಅಂಬಲಿಯನ್ನು ಮೆಲ್ಲನೆ ಸೇವಿಸುತ್ತಿರುವಾಗ ಮಾವಿನ ಹಣ್ಣಿನಂತೆ ರುಚಿಯಾಗಿರುವ ಅಂಬಲಿ ಶಿವಲಿಂಗವನ್ನು ತಾಕಿತು. ಅವನು ಶಿವಲಿಂಗದ ಹತ್ರ ಕೂತ್ಕೊಂಡು ಅದನ್ನ ಸೇವಿಸ್ತಾ ಇರ್ಬೇಕಾದ್ರೆ ಶಿವಲಿಂಗದಕ್ಕೆ ಏನಾಯ್ತು? ಒಂದು ತೊಟ್ಟು ಅಂಬಲಿ ಬಿದ್ದೋಯ್ತು. ಆ ಅಂಬಲಿಯು ಅತ್ಯಂತ ಹೆಚ್ಚು ರುಚಿಯಿಂದ 3 ಪಟ್ಟು ಹೆಚ್ಚಾಗಿರುವ ಅಂಬಲಿಯನ್ನು ಗುರುಮೂರ್ತಿಯಾದ ಶಿವನು ಸೇವಿಸುತ್ತಾನೆ. ಲವಲವಿಕೆಯಿಂದ ಅಂಬಲಿಯ ಸವಿಯನ್ನು ನೋಡುತ್ತಾ ಚೆನ್ನನೊಡನೆ ಒಂದಾಗಿ ಶಿವ ಭೂಲೋಕ ದೇವಲೋಕಕ್ಕೆ ಹೊಸದಾಗಿರುವ ರೀತಿಯಲ್ಲಿ ಸೇವಿಸಿದನು. ಅಂದ್ರೆ ಯಾವತ್ತೂ ಶಿವ ಈ ತರದ ಒಂದು ಅಂಬಲಿಯನ್ನ ಪ್ರಸಾದವನ್ನ ಸ್ವೀಕರಿಸೇ ಇಲ್ಲ ಅನ್ನೋ ತರ ಭೂಲೋಕ ಮತ್ತೆ ದೇವಲೋಕಕ್ಕೆ ಇದು ಹೊಸದಾದಂತ ಒಂದು ಸನ್ನಿವೇಶ. ಅಂದ್ರೆ ಹೊಸದಾಗಿರುವ ರೀತಿಯಲ್ಲಿ ಶಿವನು ಚೆನ್ನನೊಡನೆ ಕೂತ್ಕೊಂಡು ಆ ಅಂಬಲಿಯನ್ನ, ಆ ಒಂದು ಪ್ರಸಾದವನ್ನ ಸ್ವೀಕರಿಸ್ದ. ಅಷ್ಟರಲ್ಲಿ ಏನಾಗುತ್ತೆ? ಶಿವಾಲಯಕ್ಕೆ ಯಾರು ಬರ್ತಾರೆ? ಚೋಳರಾಜ ಎಂದಿನಂತೆ ಬಂದು ಎಲ್ಲಾ ವಿಧ ವಿಧವಾದಂತ ಶಾಕಂಗಳು ಅಂದ್ರೆ ಪದಾರ್ಥಗಳಿಂದ ಮಾಡಿದಂತಹ ನೈವೇದ್ಯಗಳನ್ನ ಇಡೋದಕ್ಕೆ ಬಡಿಸ್ತಾನೆ. ಮುಂದೇನಾಗುತ್ತೆ ನೋಡೋಣ. ಅದನ್ನ ಶಿವ ಸ್ವೀಕರಿಸ್ತಾನ ಅಂತ ನೋಡ್ಬೇಕೀಗ. ಈಗ ನೋಡಿ, ಆ ಒಂದು ವಿಧ ವಿಧವಾದಂತ ಶಾಕಂಗಳಲ್ಲಿ ಬಡಿಸಿ ಅದರಲ್ಲಿ ಏನೇನಿತ್ತು ನೋಡಿ. ಚೋಳರಾಜ ಶಿವಾಲಯದಲ್ಲಿ ಲಿಂಗದ ಮುಂದೆ ಬಡಿಸಿದಂತಹ ಒಂದು ನೈವೇದ್ಯ, ಹಪ್ಪಳಂ ಚಿಲುಪಾಲ ಘಟ್ಟಗಳನ್ನಲ್ಲಲ್ಲಿ ತುಪ್ಪಮಂ ಕೆನೆ ಮೊಸರ ಸಕ್ಕರೆಯನ್ ಅಲ್ಲಲ್ಲಿ ಬಡಿಸಿ ಹೆರಸಾರುತಂ ಜವನಿಕೆಯನ್ ಒಸರಿಸಿ ಮೃಡನೆ ಆರೈಕೆ ಎಂದು ನಲವಿಂ ನಮಸ್ಕರಿಸಿ ಹರನಲ್ಲಿ ಏನುವಂ ಮುಟ್ಟತ್ ಆರಯ್ಯದಿರೆ. ಪರೀಕ್ಷಿಸದೆ ವಾಸಿಸದೆ ಲೆಕ್ಕಿಸದೆ ಸುಮ್ಮನಿರೆ ತೊಟ್ಟನ ಜವನಿಕೆಯನ್ನೊಸರಿಸಿ ಕಾಣುತ್ತಂ ಕೆಟ್ಟೆನ್ ಇಂತೆ ಕಾಯುತ್ತೆನ್ ಅರ್ಲು ವರ್ಣಿಸುತ್ತ ಕಿತ್ತಲ್ ಗತ್ತಿಯನ್ನೆತ್ತಿಕೊಂಡು ಅಲಗತ್ತಿಯನ್ನೆತ್ತಿಕೊಂಡಮ್ಮನ್ ಕೊರಳಲ್ಲಿ ಒತ್ತಿ ಹೂಡುತ್ತಿರಲು ಶಂಕರಂ ಕಂಡಲ್ಲಿ. ಈಗ ಹಪ್ಪಳಂ ಚಿಲುಪಾಲ ಘಟ್ಟಗಳನ್ನು ತುಪ್ಪಮಂ ಕೆನೆ ಮೊಸರ ಸಕ್ಕರೆಯಂ ಅಂದ್ರೆ ಎಲ್ಲಾ ಮಡಿಕೆಗಳಲ್ಲಿ ಯಾವುದೆಲ್ಲ ತುಪ್ಪ, ಕೆನೆ ಮೊಸರು, ಹಾಗೆ ಸಕ್ಕರೆ ಮತ್ತೆ ಹಪ್ಪಳಗಳಿಂದ ಮಾಡದಂತ ಪದಾರ್ಥಗಳನ್ನೆಲ್ಲ ಬಡಿಸಿ ಹೆರಿ ಸಾರುತಂ ಜವನಿಕೆಯನ್ ಒಸರಿಸಿ ಅದನ್ನೆಲ್ಲ ಇಟ್ಟು ಶಿವಲಿಂಗದ ಮುಂದೆ ಇಟ್ಟು ಏನ್ ಮಾಡ್ತಾನೆ? ಹೆರಸಾರುತಂ ಅಂದ್ರೆ ಹೊರಗಡೆ ಬಂದು ಆ ಒಂದು ಗರ್ಭಗುಡಿಯಿಂದ ಹೊರಗಡೆ ಬಂದು ಆ ಒಂದು ಪರದೆಯನ್ನ ಜವನಿಕೆಯನ್ನೊಸರಿಸಿ, ಜವನಿಕೆ ಅಂದ್ರೆ ಅಲ್ಲೊಂದು ಪರದೆ ಹಾಕಿರ್ತಾರೆ ಶಿವ ಗರ್ಭಗುಡಿಯ ಒಳಗಡೆ, ಆ ಪರದೆಯನ್ನ ಸರಿಸಿ ಅದನ್ನ ಹಾಕಿ ಹೊರಗಡೆ ನಿಂತ್ಕೊಳ್ತಾನೆ. ಮೃಡನೆ ಆರೈಕೆಂದು ನಲವಿಂ ನಮಸ್ಕರಿಸಿ ಹೊರಗಡೆ ಬಂದು ಶಿವ ಇದನ್ನು ಅರ್ಪಿಸಿರುವಂತ ಎಲ್ಲಾ ಪದಾರ್ಥಗಳನ್ನ, ನೈವೇದ್ಯವನ್ನ ಮನಸಾರೆ ಸ್ವೀಕರಿಸುವಂತ ನಮಸ್ಕರಿಸ್ತಾ ಹರನಲ್ಲಿ ಏನುವಂ ಮುಟ್ಟದ ಆರಯ್ಯದಿರೆ. ಆರಯ್ಯದಿರೆ ಅಂದ್ರೆ ಹರನು, ಆ ಶಿವನು ಎಷ್ಟೊತ್ತಾದ್ರೂ ಆ ಒಂದು ನೈವೇದ್ಯದಲ್ಲಿ ಯಾವುದನ್ನೂ ಮುಟ್ಟದೆ, ಆರೈಸಿಕೊಳ್ಳದೆ, ಸ್ವೀಕರಿಸಿಕೊಳ್ಳದೆ ಇದ್ದದ್ದನ್ನ ನೋಡಿ ಮುಟ್ಟದ್ ಆರಯ್ಯದಿರೆ ಅಂದ್ರೆ ಸ್ವೀಕರಿಸದೆ ಇರೋದನ್ನ ನೋಡಿ, ಪರೀಕ್ಷಿಸದೆ ವಾಸಿಸದೆ ಲೆಕ್ಕಿಸದೆ ಸುಮ್ಮನಿರೆ, ಏನೂ ಮಾಡದೆ
ಸುಮ್ಮನಿದ್ದಿದ್ದನ್ನ ನೋಡಿ ತೊಟ್ಟನ ಜವನಿಕೆಯನ್ನು ಸರಿಸಿ ಕಾಣುತ್ತಂ. ಆ ಒಂದು ಪರದೆಯನ್ನ ಸರಿಸಿ ನೋಡ್ಬೇಕಾದ್ರೆ ಏನು ಮುಟ್ಟಿರ್ಲಿಲ್ಲ. ಅದಕ್ಕೆ ಅವನು ಕೆಟ್ಟೆನ್ ಇಂತೆ, ಇವತ್ತು ನಾನು ಕೆಟ್ಟೆ, ಇವತ್ತು ನನ್ನಿಂದ ಏನೋ ಒಂದು ಅನಾಹುತ ಆಗಿದೆ, ಅದರಿಂದ ಶಿವ ಇದನ್ನೇನೋ ಮುಟ್ಟಿಲ್ಲ, ಶಿವ ಇದನ್ನ ಮುಟ್ಟಿಲ್ಲ ಅಂತ ಸ್ವೀಕರಿಸಿಲ್ಲ ಅಂದ್ರೆ ಶಿವನಿಗೆ ನನ್ನ ಮೇಲೆ ಏನಾಗಿದೆ, ಕೋಪ ಬಂದಿದೆ. ಕಿತ್ ಅಲಗತ್ತಿ ಅಂದ್ರೆ ಆ ಒಂದು ಕತ್ತಿ ಅವನ ಸೊಂಟದಲ್ಲಿ ಹತ್ರದಲ್ಲಿ ಇರುತ್ತಲ್ಲ, ಆ ಕತ್ತಿಯನ್ನ ತಗೊಂಡು ಅವನ ಕೊರಳಿಗೆ ಕೊಂಡಮಂ ಕೊರಳಲ್ಲಿ ಒತ್ತಿ ಹೂಡುತ್ತಿರಲು. ಇನ್ನು ನೀನು ಈ ಒಂದು ನಾನು ಇಟ್ಟಿರುವಂತ ನೈವೇದ್ಯವನ್ನ ಸ್ವೀಕರಿಸಲಿಲ್ಲ ಅಂದ್ರೆ ನಾನು ಈ ಕತ್ತಿಯಿಂದ ನನ್ನ ಕೊರಳನ್ನ ಕತ್ತರಿಸ್ಕೊಳ್ತೀನಿ ಅಂತ ಹೇಳಿ ಆ ಒಂದು ಕತ್ತಿಯನ್ನ ಕೊರಳಲ್ಲಿ ಇಡ್ಬೇಕಾದ್ರೆ ಶಂಕರನು ಕಂಡ. ಶಂಕರ ಅದನ್ನ ಕಾಣ್ತಾನೆ. ಶಂಕರಮಂ ಅಂದ್ರೆ ಶಿವನು ಆ ಒಂದು ದೃಶ್ಯವನ್ನ ಕಾಣ್ತಾನೆ. ಇಲ್ಲಿ ನೋಡಿ, ಈಗಿರುವಾಗ ಪ್ರತಿನಿತ್ಯದ ನಿಯಮದಂತೆ ಚೋಳರಾಜನು ಶಿವಾ ದೇವಾಲಯಕ್ಕೆ ಬಂದು ಕೈ ಮುಗಿಯುತ್ತ ನಿಂತುಕೊಂಡು ದೇವಾನ್ನ ದಿವ್ಯಾನ್ನ ಅಮೃತಾನ್ನವನ್ನು ಒಂದಾದ ನಂತರ ಮತ್ತೊಂದರಂತೆ ಬಿಸಿ ಬಿಸಿಯಾದ ನೈವೇದ್ಯವನ್ನ ಬಡಿಸಿ ಹಪ್ಪಳ, ಕೆನೆ ಹಾಲಿನ ಕುಡಿಕೆಗಳು, ತುಪ್ಪ, ಕೆನೆ ಮೊಸರು, ಸಕ್ಕರೆಯನ್ನ ಬಡಿಸಿ ಪರದೆಯನ್ನ ಸರಿಸಿ ಹಿಂದಕ್ಕೆ ಸರಿದು ಶಿವನೇ ಸೇವಿಸು ಎಂದು ಹೇಳುತ್ತಾ ಪ್ರೀತಿಯಿಂದ ನಮಸ್ಕರಿಸಿ ನಿಲ್ಲುತ್ತಾನೆ. ಅಲ್ಲಿ ಶಿವ ಏನನ್ನು ಮುಟ್ಟದೆ, ಸೇವಿಸದೆ, ಪರೀಕ್ಷಿಸದೆ, ಲೆಕ್ಕಿಸದೆ ಸುಮ್ಮನಿರುವಾಗ ಕರಿಕಾಲ ಚೋಳ ಪರದೆಯನ್ನ ಪಕ್ಕಕ್ಕೆ ಸರಿಸಿ ನೋಡುತ್ತಾನೆ. ಆಗ ರಾಜ ಕೆಟ್ಟೆ, ನಾನು ಏಕೆ ಹೀಗಾಯಿತು ಎಂದು ಯೋಚಿಸುತ್ತಾ ಕತ್ತಿಯನ್ನು ಎತ್ತಿಕೊಂಡು ಕತ್ತನ್ನು ಕತ್ತರಿಸಿಕೊಳ್ಳಲು ಮುಂದಾಗುತ್ತಾನೆ. ಸೊ ಕಿತ್ತಲಗಲ್ ನೆತ್ತಿಕೊಂಡು ಕೊಂಡಮಂ ಕೊರಳಲ್ಲಿ ಒತ್ತಿ ಹೂಡುತ್ತಿರಲು ಶಂಕರಮಂ ಕಂಡಲ್ಲಿ. ಅಂದ್ರೆ ನನ್ನಿಂದ ಏನೋ ಒಂದು ಅನಾಹುತ ಆಗಿದೆ, ಯಾಕೆ ಈ ತರ ಆಯ್ತು, ನೀನು ಇದನ್ನು ಸ್ವೀಕರಿಸಲಿಲ್ಲ ಅಂದ್ರೆ ನಾನು ಕೊರಳನ್ನ ಕತ್ತರಿಸ್ಕೊಳ್ತೀನಿ ಅಂತ ಹೇಳಿ ಕತ್ತಿಯನ್ನ ಕೊರಳಿಗೆ ಇಡುವುದನ್ನ ಶಂಕರ ಶಿವ ಕಾಣ್ತಾನೆ. ಹಾಗಾದ್ರೆ ಮುಂದೆ ಏನಾಗುತ್ತೆ ಅಂತ ನೋಡೋಣ. ಮುಂದೆ ಬನ್ನಿ. ಓಹೋ ವಿಚಾರವಿಲ್ಲದೆ ಇಂತೂ ಮಾಳ್ವರೇ, ಆಹಾ ನಿಮ್ಮರಸುತನ ಎಮ್ಮಲ್ಲಿ ಮಾಳ್ಪರೇ, ಕಂಡಯ್ಯ ಚೋಳ ನಿನಗಿನಿತು ಸೈರಣೆ ಇಲ್ಲ, ಉಂಡೆವಾ ಚೆನ್ನನೊಡೆ ಎಮಗಿಂದು ಹಸಿವೆ ಇಲ್ಲ, ಕೇಳಿ ಅಂಬಕಳದ ಸವಿಯದ್ ಏನೆಂದು ಎಂದೆಪ್ಪ ಚೋಳಾದಿಗಳು ಪಡೆಯರ್ ಏನೆಂದು ಬಣ್ಣಿಪೆಂ ಎಂದು ಶಿವನ ಲಿಂಗದೊಳು ಪುಗಲು ಕಾಣುತ್ತಂ, ನಿಂದು ಚೋಳಂ ಕೌತುಕಂ ಮಿಕ್ಕು ನೋಡುತ್ತಂ, ಬೆರಗಾಗಿ ಬೆಂಡಾಗಿ ಚೆನ್ನಮಂ ಚಿಂತಿಸುತ್ತೆ, ಕರೆಗೊರಳ ನಿಂತುಂಬರೆ ಎಂದು ಪುರುಡಿಸುತ್ತೆ. ಇಲ್ಲಿ ಏನು, ಕರಿಕಾಲ ಚೋಳ ಕತ್ತಿಯನ್ನು ಎತ್ತಿಕೊಂಡು ಕತ್ತಿನ ಮೇಲೆ ಕತ್ತನ್ನು ಕತ್ತರಿಸಿಕೊಳ್ಳಲು ಮುಂದಾದಾಗ ಶಂಕರನು ಪ್ರತ್ಯಕ್ಷನಾಗಿ ಕರಿಕಾಲ ಚೋಳನಿಗೆ ಹೀಗೆ ಹೇಳುತ್ತಾನೆ, ಓಹೋ ವಿಚಾರವಿಲ್ಲದೆ ಹೀಗೆ ಮಾಡುವುದು ಸರಿಯೇ, ನಿಮ್ಮ ಅರಸುತನವನ್ನು ನಮ್ಮಲ್ಲಿ ತೋರಿಸುವುದು ಸರಿಯಲ್ಲ. ನೋಡಯ್ಯ ಚೋಳ, ನೀನೀಗ ನಿನಗೆ ಸ್ವಲ್ಪವೂ ತಾಳ್ಮೆಯಿಲ್ಲ. ನಾವು ಚೆನ್ನನೊಡನೆ ಉಂಡ ಕಾರಣ ನಮಗಿಂದು ಹಸಿವಿಲ್ಲ. ಕೇಳು ಅಂಬಲಿಯ ರುಚಿಯನ್ನು ಏನೆಂದು ಹೇಳುತ್ತೇನೆ ಎಂದು ಹೇಳಿದಾಗ ಚೋಳರಾಜನು ಹಾಗೂ ಸೈನಿಕರು ಏನೆಂದು ಕೇಳುತ್ತಿರುವಾಗ ಶಿವನು ಲಿಂಗದೊಳಗಡೆ ಸೇರಿಕೊಳ್ಳುತ್ತಾನೆ. ಓಹೋ ವಿಚಾರವಿಲ್ಲದೆ ಇಂತು ಮಾಳ್ವರೆ ಅಂದ್ರೆ ಕತ್ತಿಯನ್ನ ಇಟ್ಕೊಂಡು ಇನ್ನೇನು ಕತ್ತು ಕುಯ್ಕೊಳ್ತೀನಿ ಅನ್ನೋಷ್ಟರಲ್ಲಿ ಶಂಕರ ಪ್ರತ್ಯಕ್ಷ ಆಗ್ತಾನೆ. ಆಗ ಶಿವ ಏನ್ ಮಾಡ್ತಾನೆ, ಚೋಳನನ್ನ ಕುರಿತು ಹೇಳ್ತಾನೆ, ಓಹೋ ವಿಚಾರ ಮಾಡದೆ ನೀನು ದುಡುಕಿ ನಿರ್ಧಾರ ತಗೊಂಡ್ಬಿಡ್ತೀಯಾ, ಆಹಾ ನಿಮ್ಮ ಅರಸುತನನ್ ಎಮ್ಮಲ್ಲಿ ಮಾಳ್ಪರೆ, ನಿನ್ನ ಒಂದು ಅರಸುತನ ಏನಿದೆ, ನಿನ್ನ ಒಂದು ದಬ್ಬಾಳಿಯ ರಾಜ ಅನ್ನುವಂತ ಒಂದು ದಬ್ಬಾಳಿಕೆ ಏನಿದೆ ಅದನ್ನ ನನ್ನ ಮೇಲೆ ಹೇರ್ತಾ ಇದೀಯಾ. ಕಂಡಯ್ಯ ಚೋಳನ್ ನಿನಗಿನಿತು ಸೈರಣೆ ಇಲ್ಲ, ಚೋಳರಾಜ ನಿನಗೆ ಸ್ವಲ್ಪನೂ ಸಮಾಧಾನ ಅನ್ನೋದಿಲ್ಲ, ತಾಳ್ಮೆ ಅನ್ನೋದಿಲ್ಲ. ಸೈರಣೆ ಅಂದ್ರೆ ತಾಳ್ಮೆ ಅನ್ನೋದಿಲ್ಲ. ಉಂಡೆವಾ ಚೆನ್ನನೊಡನ್ ಎಮಗಿಂದು ಹಸಿವಿಲ್ಲ, ಯಾರೊಡನೆ ಉಂಡೆ, ಚೆನ್ನನೊಡನೆ ಉಂಡೆ. ಚೆನ್ನನ ಮನೆಯಲ್ಲಿ ನಾನು ಚೆನ್ನನ ಜೊತೆಯಲ್ಲಿ ನಾನು ಊಟ ಮಾಡಿದ್ರಿಂದ, ಆ ಪ್ರಸಾದವನ್ನ ಸ್ವೀಕರಿಸಿದ್ರಿಂದ ನನಗೆ ಹಸಿವಿಲ್ಲ.
ಕೇಳಂ ಅಂಬಕಳದ ಸವಿಯತ್ ಏನೆಂದೆಪ್ಪಂ. ಆ ಅಂಬಕಳ ಅಂದ್ರೆ ಚೆನ್ನ ಕೊಟ್ಟಂತ ಆ ಅಂಬಲಿ ಇತ್ತಲ್ಲ, ಅದರ ಒಂದು ಸವಿಯನ್ನ ನಾನು ಏನು ಅಂತ ವರ್ಣಿಸಲಿ, ಹೇಗೆ ವರ್ಣಿಸಲಿ ಕೇಳು. ಚೋಳಾದಿಗಳು ಪಡೆಯರ್ ಏನೆಂದು ಬಣ್ಣಿಪೆಂ ಎಂದು ಶಿವನ್ನು ಲಿಂಗದೊಳ್ ಪೂಗಲು ಕಾಣುತ್ತಂ. ಚೋಳಾದಿಗಳು ಪಡೆ ಅಂದ್ರೆ ಸೈನಿಕರು, ಚೋಳರಾಜ ಮತ್ತೆ ಅವನ ಜೊತೆಗಿದ್ದ ಸೈನಿಕರೆಲ್ಲ ಹೇಗೆ ಅಂತ ವರ್ಣಿಸ್ತಾರೆ ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಶಿವನು ಲಿಂಗದ ಒಳಗಡೆ ಹೋಗಿ ಸೇರ್ಕೊಳ್ತಾನೆ. ಅದನ್ನಿಂದು ಚೋಳಮಂ ಕೌತುಕಂ ಮಿಕ್ಕು ನೋಡುತ್ತಂ. ಆ ಕೌತುಕದಿಂದ, ಆಶ್ಚರ್ಯದಿಂದ ಆ ಒಂದು ರುಚಿ ಹೇಗಿರ್ಬೋದು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಬೆಂಡಾಗಿ ಚೆನ್ನನ ಚಿಂತಿಸುತ್ತೆ. ಕರೆಗೊರಳನ್ ನೀ ತುಂಬರೆ ಎಂದು ಪುರುಡಿಸುತ್ತೆ. ಅಂದ್ರೆ ಕರೆಗೊರಳು ಅಂದ್ರೆ ಶಿವನನ್ನೇ ಮೆಚ್ಚಿಸುವ ರೀತಿಯಲ್ಲಿ ಅವನು ಪ್ರಸಾದವನ್ನ ಕೊಟ್ಟಿರುವ ಅಂತ ಚೆನ್ನನ ಬಗ್ಗೆ ಚಿಂತಿಸುತ್ತಾ ಚೋಳ ರಾಜ ಆ ಒಂದು ಲಿಂಗದ ಒಳಗಡೆ ಹೋದ ಶಿವನನ್ನ ನೋಡ್ಕೊಂಡು ಹಾಗೆ ಇರ್ತಾನೆ. ಈ ಒಂದು ವಿಚಾರ ನಮಗಿಲ್ಲಿ ಕಾಣುತ್ತೆ. ಆ ಒಂದು ಶಿವ 60 ವರ್ಷಗಳ ಕಾಲ ಗುಪ್ತವಾಗಿ ಯಾರಿಗೂ ಗೊತ್ತಾಗದ ಹಾಗೆ ಶಿವನನ್ನ ಪೂಜಿಸುತ್ತಾ ಲಿಂಗಾರ್ಚನೆಯನ್ನ ಮಾಡ್ತಾ ಬಂದಂತ ಚೆನ್ನನ ಆ ಒಂದು ಭಕ್ತಿಗೆ, ಆ ಸರಳ ಭಕ್ತಿಗೆ, ಅವನ ಒಂದು ನಿಷ್ಕಲ್ಮಶವಾದಂತಹ ಭಕ್ತಿಗೆ, ಆ ನಿಜ ಭಕ್ತಿಗೆ ಶಿವ ಒಲಿದಂತಹ ಒಂದು ಸನ್ನಿವೇಶವನ್ನ ನಾವಿಲ್ಲಿ ಈ ತರಗತಿಯಲ್ಲಿ ತಿಳ್ಕೊಂಡ್ವಿ. ಶಿವ ಅವನಿಗೆ ಒಲಿದು 60 ವರ್ಷಗಳ ನಂತರ ಶಿವ ಅವನ ಜೊತೆ ಅಂಬಲಿಯನ್ನ ಉಂಡು ಆ ಅಂಬಲಿಯ ರುಚಿಯನ್ನ ಶಿವ ಹೇಳಿದಂತ ರೀತಿ, ಆ ಒಂದು ಅಂಬಲಿಯ ರುಚಿಯನ್ನ ಸವಿದಂತ ಶಿವ ಭೂಲೋಕಕ್ಕೂ ಸ್ವರ್ಗಲೋಕದಲ್ಲೂ ಹೊಸದಾದ ಒಂದು ರೀತಿಯಲ್ಲಿ ಆ ಒಂದು ಅಂಬಲಿಯನ್ನ ಉಂಡಂತಹ ಒಂದು ವಿಚಾರವನ್ನ, ಶಿವ ಸಂತಸ ಪಟ್ಟ ವಿಚಾರವನ್ನ ನಾವು ಇಲ್ಲಿ ತಿಳ್ಕೊಂಡ್ವಿ. ಹಾಗೆ ಚೋಳರಾಜನ ಒಂದು ನೈವೇದ್ಯವನ್ನ ಸ್ವೀಕರಿಸದೆ ಇದ್ದಿದ್ದಕ್ಕೆ ಕಾರಣ ಏನು ಅಂತ ಚೋಳನಿಗೆ ಶಿವನೇ ಪ್ರತ್ಯಕ್ಷನಾಗಿ ಹೇಳುವಂತ ಒಂದು ವಿಚಾರವನ್ನ ನಾವಿಲ್ಲಿ ತಿಳ್ಕೊಂಡ್ವಿ. ಮುಂದಿನ ಒಂದು ತರಗತಿಯಲ್ಲಿ ಈ ಒಂದು ಚೆನ್ನನ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ವಿಚಾರವನ್ನ ತಿಳ್ಕೊಳ್ಳೋಣ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರಗಳು.